2500 ವರ್ಷಗಳ ಹಿಂದೆ ಹಾ ಒಂದು ಬೃಹತ್ ಕ್ರಾಂತಿ ಶುರುವಾಯಿತು. ಹೌದು. ಅಂದ್ರೆ ಈ ಕ್ರಾಂತಿಗೆ ಯಾವುದೇ ಸೇನೆ ಇರ್ಲಿಲ್ಲ, ಕತ್ತಿಗುರಾಣಿ ಇರ್ಲಿಲ್ಲ. ಹೌದು. ಯಾವುದೇ ಯುದ್ಧ ಅಥವಾ ರಕ್ತಪಾತ ಕೂಡ ಇರಲಿಲ್ಲ. ಖಂಡಿತ. ಬದಲಾಗಿ ಬೇಕಾಗಿದ್ದದ್ದು ಕೇವಲ ಒಂದು ಚರ್ಚಾ ವೇದಿಕೆ. ಪ್ರಾಚೀನ ಭಾರತದ ಆ ಸಿಂಧೂ ಗಂಗಾ ನದಿ ಬಯಲಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 63 ಭಿನ್ನ ಧರ್ಮಗಳು ಏಕಾಏಕಿ ತಲೆ ಎತ್ತಿದವು ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತಲ್ವಾ? ನಿಜ. ದಶಕಗಳ ಕಾಲ ಬೇರೂರಿದ್ದ ಆ ಕಠಿಣವಾದ ವೈದಿಕ ಆಚರಣೆಗಳ ವಿರುದ್ಧ ಸಿಡಿದೇಳಲು ಆ ಒಂದು ನಿರ್ದಿಷ್ಟ ಪ್ರದೇಶವೇಕೆ ಅತಿದೊಡ್ಡ ಕೇಂದ್ರವಾಯಿತು ಅನ್ನೋದು ಕುತೂಹಲಕಾರಿ. ಹೌದು. ಈ ಬೃಹತ್ ಜ್ಞಾನದ ಅಲೆಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ಇತಿಹಾಸದ ಒಂದು ಅತ್ಯಂತ ರೋಮಾಂಚಕಾರಿ ಪಯಣ ಅಂತಾನೆ ಹೇಳ್ಬಹುದು. ನಮ್ಮ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ ಕೂಡ ಅದೇ ಆಗಿದೆ. ಖಂಡಿತ. ಇತಿಹಾಸವನ್ನ ಒಮ್ಮೆ ಗಮನಿಸಿದರೆ ಆ ಕಾಲದ ಗಂಗಾ ನದಿ ಬಯಲಿನ ಫಲವತ್ತಾದ ಭೂಮಿಯಲ್ಲಿ ಕೇವಲ ಬೆಳೆಗಳು ಮಾತ್ರ ಹುಲುಸಾಗಿ ಬೆಳೆಯಲಿಲ್ಲ. ಬದಲಾಗಿ ಮಾನವನ ಬೌದ್ಧಿಕ ಅನ್ವೇಷಣೆಗಳು ಕೂಡ ಅಷ್ಟೇ ವೇಗವಾಗಿ ಚಿಗುರೊಡೆದವು. ಈ 63 ಹೊಸ ಧರ್ಮಗಳು ಅಂದಿನ ಸಮಾಜದಲ್ಲಿದ್ದ ತೀವ್ರವಾದ ಅಸಮಾಧಾನ ಮತ್ತು ಹೊಸದನ್ನೇನಾದರೂ ಕಂಡುಕೊಳ್ಳಬೇಕು ಅನ್ನೋ ಹಸಿವಿನ ಸಂಕೇತಗಳಾಗಿದ್ವು. ಅಂದ್ರೆ ಸಾಮಾನ್ಯ ಮನುಷ್ಯನಿಗೆ ಧಾರ್ಮಿಕ ಆಚರಣೆಗಳು ತೀರಾ ದುಬಾರಿಯಾಗಿದ್ದ ಕಾಲವದು ಅಲ್ವಾ? ಎಕ್ಸಾಕ್ಟ್ಲಿ. ಕಠಿಣವಾದ ವ್ಯವಸ್ಥೆಗಳು ಜನರನ್ನು ಒಂದು ರೀತಿ ಉಸಿರುಗಟ್ಟಿಸ್ತಿದ್ದ ಕಾಲ ಅದು. ಆದ್ರೆ ನನ್ನ ಕಾಡೋ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಒಂದು ಕಠಿಣವಾದ ರಾಜಪ್ರಭುತ್ವದಲ್ಲಿ ಇಷ್ಟೊಂದು ಪ್ರಬಲವಾದ ಧಾರ್ಮಿಕ ವ್ಯವಸ್ಥೆಯನ್ನ ಪ್ರಶ್ನಿಸುವ ಸ್ವಾತಂತ್ರ್ಯ ಸಾಮಾನ್ಯರಿಗೆ ಹೇಗೆ ಸಿಕ್ತು? ಆ ಅಂದ್ರೆ ರಾಜನ ಮಾತೆ ಶಾಸನ ಆಗಿದ್ದ ಕಾಲದಲ್ಲಿ ಇಷ್ಟೊಂದು ಹೊಸ ಆಲೋಚನೆಗಳು ಹೇಗೆ ಹುಟ್ಕೊಂಡ್ವು? ನೋಡಿ, ಅಲ್ಲೇ ಇರೋದು ನಾವೆಲ್ಲರೂ ಮಾಡ್ಕೊಳ್ಳೋ ಒಂದು ದೊಡ್ಡ ತಪ್ಪು ಕಲ್ಪನೆ. ಇಡೀ ಪ್ರದೇಶ ಕೇವಲ ನಿರಂಕುಶ ರಾಜರ ಆಳ್ವಿಕೆಯಲ್ಲಿರಲಿಲ್ಲ. ಓಹೋ, ಹಾಗಾದ್ರೆ ನಮ್ಮ ಆಧಾರಗಳ ಪ್ರಕಾರ ಆ ಸಮಯದಲ್ಲಿ 16 ಮಹಾಜನಪದಗಳು ಅಸ್ತಿತ್ವದಲ್ಲಿದ್ವು. ಮಗಧ, ಕೋಸಲ ಮತ್ತು ವತ್ಸದಂತಹ ರಾಜ್ಯಗಳಲ್ಲಿ ಒಬ್ಬನೇ ರಾಜನ ಸರ್ವಾಧಿಕಾರ ಇದ್ದಂದು ನಿಜ. ಆದರೆ ಇದರ ಜೊತೆಯಲ್ಲೇ ಅತ್ಯಂತ ವಿಶಿಷ್ಟವಾದ ಗಣತಂತ್ರ ವ್ಯವಸ್ಥೆ, ಅಂದ್ರೆ ಜನರ ಪ್ರತಿನಿಧಿಗಳ ಆಳ್ವಿಕೆ ವ್ಯವಸ್ಥೆ ಕೂಡ ಅಲ್ಲಿ ಬೇರೂರಿತು. ಇದೇ ಹೊಸ ಚಿಂತನೆಗಳಿಗೆ ಭದ್ರ ಬುನಾದಿ ಹಾಕ್ಕೊಡ್ತು. ಗಣತಂತ್ರ ಅಂದ್ರೆ ಇಂದಿನ ಪ್ರಜಾಪ್ರಭುತ್ವದ ರೀತಿಯಲ್ಲೇ ಆ ಕಾಲದಲ್ಲೇ ಇಂಥಾದೊಂದು ವ್ಯವಸ್ಥೆ ಇತ್ತಾ? ಹೌದು. ಉದಾಹರಣೆಗೆ ವಜ್ಜಿ ಗಣರಾಜ್ಯವನ್ನೇ ಸೂಕ್ಷ್ಮವಾಗಿ ಗಮನಿಸಿ. ವೈಶಾಲಿ ಇದರ ರಾಜಧಾನಿಯಾಗಿತ್ತು. ಇದೊಂದು ಒಕ್ಕೂಟ ವ್ಯವಸ್ಥೆ. ಅಲ್ಲಿ ಸಭೆ ಅನ್ನೋ ವ್ಯವಸ್ಥೆ ಅತ್ಯಂತ ಪ್ರಾಮುಖ್ಯತೆ ಪಡೆದಿತ್ತು. ಓಕೆ. ಆ ಸಭೆಯಲ್ಲಿ ಪಾಲ್ಗೊಳ್ಳುವ ಹಿರಿಯ ಕಿರಿಯ ಸದಸ್ಯರೆಲ್ಲರೂ ತಮ್ಮನ್ನ ತಾವು ರಾಜರೆಂದೇ ಕರೆದುಕೊಳ್ತಿದ್ರು. ಅರೆ ವಾಹ್! ಅಂದ್ರೆ ಅಧಿಕಾರ ಒಬ್ಬನ ಕೈಯಲ್ಲಿರ್ಲಿಲ್ಲ, ಎಲ್ಲರ ಪಾಲುದಾರಿಕೆ ಇತ್ತು ಅಂತಾಯ್ತು. ಖಂಡಿತ. ಅಂದ್ರೆ ಒಬ್ಬನೇ ರಾಜ ಸಿಂಹಾಸನದ ಮೇಲೆ ಕುಳಿತು ಆಜ್ಞೆ ಹೊರಡಿಸುವ ಬದಲು ಎಲ್ಲರೂ ಒಂದೆಡೆ ಸೇರಿ ಚರ್ಚೆ ಮಾಡ್ತಿದ್ರು. ಇದು ಇಂದಿನ ಆಧುನಿಕ ಸಂಸತ್ತು ಅಥವಾ ಯಾವುದಾದ್ರೂ ಕಾರ್ಪೊರೇಟ್ ಬೋರ್ಡ್ ಮೀಟಿಂಗ್ ರೀತಿಯಲ್ಲಿ ಕಾಣಿಸ್ತಿದೆ. ಹೌದು, ಸರಿಯಾಗಿ ಹೇಳಿದ್ರಿ. ಆ ಕಾಲಕ್ಕೆ ಇಷ್ಟೊಂದು ಮುಕ್ತವಾದ ವ್ಯವಸ್ಥೆ ಇತ್ತು ಅಂದ್ರೆ ನಂಬಲು ಅಸಾಧ್ಯವಾಗುತ್ತೆ. ನಿಖರವಾಗಿ. ಈ ಸಭೆಗಳಲ್ಲಿ ಕೇವಲ ಆಡಳಿತ, ತೆರಿಗೆ ಅಥವಾ ಯುದ್ಧದ ಬಗ್ಗೆ ಮಾತ್ರ ಚರ್ಚೆ ಆಗ್ತಿರ್ಲಿಲ್ಲ. ಅಲ್ಲಿ ವಾದ ವಿವಾದಗಳಿಗೆ, ಭಿನ್ನಾಭಿಪ್ರಾಯಗಳಿಗೆ ಮುಕ್ತ ಅವಕಾಶ ಇತ್ತು. ಯಾರು ಬೇಕಾದ್ರೂ ಎದ್ದು ನಿಂತು ಹಳೆಯ ಪದ್ಧತಿಗಳನ್ನ ಪ್ರಶ್ನಿಸಬಹುದಿತ್ತು. ಹೌದು. ಮುಕ್ತವಾಗಿ ಮಾತನಾಡುವ ಈ ಪ್ರಜಾಸತ್ತಾತ್ಮಕ ವಾತಾವರಣ ಕೇವಲ ರಾಜಕೀಯಕ್ಕಷ್ಟೇ ಸೀಮಿತವಾಗದೆ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಚಿಂತನೆಗಳ ಕಡೆಗೂ ಹರಿಯಿತು. ಎಲ್ಲಿ ಪ್ರಶ್ನಿಸಲು ಅವಕಾಶ ಇರುತ್ತೋ ಅಲ್ಲಿ ಹೊಸ ಆಲೋಚನೆಗಳು ಹುಟ್ಟುತ್ತವೆ. ಎಕ್ಸಾಕ್ಟ್ಲಿ. ಆ 63 ಧರ್ಮಗಳು ಹುಟ್ಟಲು ಇದೇ ಮುಕ್ತ ವಾತಾವರಣ ಕಾರಣವಾಯಿತು. ಹಾಗಾದ್ರೆ ಯೋಚಿಸುವ ಸ್ವಾತಂತ್ರ್ಯವಿದ್ದ ಇಂತಹ ಗಣರಾಜ್ಯದ ಹಿನ್ನೆಲೆಯಿಂದಲೇ ಈ ಕ್ರಾಂತಿಯ ಪ್ರಮುಖ ರೂವಾರಿಗಳು ಬಂದದ್ದು ಕಾಕತಾಳೀಯ ಖಂಡಿತ ಅಲ್ಲ. ನಿಜ. ಆದ್ರೆ ಈ ಧಾರ್ಮಿಕ ಕ್ರಾಂತಿಯನ್ನ ಮುನ್ನಡೆಸಿದವರು ಕೇವಲ ಶೋಷಿತ ಸಾಮಾನ್ಯ ಜನರಲ್ಲ, ಬದಲಾಗಿ ಸ್ವತಃ ಆಳುವ ವರ್ಗದ ರಾಜಮನೆತನದವರೇ ಆಗಿದ್ರು ಅಲ್ವಾ? ಇದು ಮತ್ತಷ್ಟು ಕುತೂಹಲ ಮೂಡಿಸುತ್ತೆ. ಹೌದು, ಇದು ಬಹಳ ಕುತೂಹಲಕಾರಿಯಾದ ಅಂಶ. ಗೌತಮ ಬುದ್ಧನನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಆತನ ಮೂಲ ಹೆಸರು ಸಿದ್ಧಾರ್ಥ. ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದ್ದ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿಯ ಮಗನಾಗಿ ಜನಿಸಿದವನು. ಸಿದ್ಧಾರ್ಥನಿಗೆ ಯಶೋಧರೆಯೊಡನೆ ವಿವಾಹವಾಗಿ ರಾಹುಲ್ ಎಂಬ ಮಗನೂ ಜನಿಸ್ತಾನೆ. ಅಂದ್ರೆ ಸಂಪೂರ್ಣ ರಾಜವೈಭವದ ಬದುಕು, ಅಧಿಕಾರ, ಸಂಪತ್ತು, ಅಂತಸ್ತು ಎಲ್ಲವೂ ಇತ್ತು. ಹೌದು, ಎಲ್ಲವೂ ಇತ್ತು. ಆದ್ರೆ
ಆ ವೈಭವ ಬಹುಕಾಲ ಉಳಿಲಿಲ್ಲ. ಆತ ಹುಟ್ಟಿದಾಗಲೇ ಅಸಿತಾ ಎಂಬ ಮಹರ್ಷಿ ಒಂದು ಭವಿಷ್ಯ ನುಡಿದಿರ್ತಾರೆ. ಸಿದ್ಧಾರ್ಥ ಜಗತ್ತನ್ನಾಳುವ ಚಕ್ರವರ್ತಿಯಾಗ್ತಾನೆ ಅಥವಾ ಲೋಕದ ದುಃಖ ನಿವಾರಿಸುವ ಸನ್ಯಾಸಿಯಾಗ್ತಾನೆ ಅಂತ. ಕರೆಕ್ಟ್. ಈ ಭವಿಷ್ಯದಿಂದ ಹೆದರಿದ ಆತನ ತಂದೆ ಮಗನಿಗೆ ಹೊರಜಗತ್ತಿನ ಕಷ್ಟಗಳ ಅರಿವೇ ಆಗದಂತೆ ಒಂದು ಸುಖದ ಕೋಟೆಯನ್ನೇ ನಿರ್ಮಿಸ್ತಾನೆ ಅನ್ನೋದು ನಾವೆಲ್ಲರೂ ಕೇಳಿರುವ ಕಥೆ. ನಿಜ. ಆದ್ರೆ ಅಂತಹ ಕೃತಕವಾದ ಸುಖದ ಕೋಟೆಗಳು ಸತ್ಯದ ಹುಡುಕಾಟದಲ್ಲಿರುವ ಮನಸ್ಸನ್ನ ಕಟ್ಟಿಹಾಕಲು ಸಾಧ್ಯವಿಲ್ಲ. ಹೌದು. ಸಿದ್ಧಾರ್ಥ ಆ ಅರಮನೆಯನ್ನು ತೋರಿಯಲು ನಿಖರವಾಗಿ ಕಾರಣವೇನು ಎಂಬುದರ ಬಗ್ಗೆ ನಮ್ಮ ಆಧಾರಗಳಲ್ಲಿ 2 ಪ್ರಮುಖ ನಿರೂಪಣೆಗಳಿವೆ. ಓಕೆ, ಯಾವುದದು? ಮೊದಲನೇದು ಬಹುಶಃ ಎಲ್ಲರಿಗೂ ಪರಿಚಿತವಾಗಿರೋ ಪೌರಾಣಿಕ ಕಥೆ. ಒಮ್ಮೆ ನಗರ ಪ್ರದಕ್ಷಿಣೆಗೆ ಹೋದಾಗ ಸಿದ್ಧಾರ್ಥ ಅನುಕ್ರಮವಾಗಿ 4 ದೃಶ್ಯಗಳನ್ನ ನೋಡ್ತಾನೆ. ಒಬ್ಬ ವೃದ್ಧ, ಒಬ್ಬ ರೋಗಿ, ಒಬ್ಬ ಸನ್ಯಾಸಿ ಮತ್ತು ಕೊನೆಯದಾಗಿ ಒಂದು ಶವ. ಈ ದೃಶ್ಯಗಳು ಜೀವನದ ನಶ್ವರತೆಯನ್ನ ಆತನಿಗೆ ಅರ್ಥ ಮಾಡಿಸಿ ತೀವ್ರವಾದ ವೈರಾಗ್ಯ ಹುಟ್ಟುಹಾಕಿದವು ಅನ್ನೋದು ಈ ಕಥೆ. ಸ್ವಲ್ಪ ತಡೇರಿ, ನನಗೆ ಯಾವಾಗ್ಲೂ ಈ ಕಥೆಯ ಬಗ್ಗೆ ಒಂದು ಸಣ್ಣ ಅನುಮಾನ ಇತ್ತು. ಏನದು? ಅಂದ್ರೆ ಅಷ್ಟು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ರೋಗಿ ಎಂದಾಗಲಿ ವಯಸ್ಸಾದವರನ್ನಾಗಲಿ ನೋಡಿಯೇ ಇರ್ಲಿಲ್ಲ ಅನ್ನೋದು ಕೇವಲ ಒಂದು ಸಾಂಕೇತಿಕ ಕಥೆಯಂತೆ ಕಾಣಿಸುತ್ತೆ ಅಲ್ವಾ? ಹೌದು. ನಮ್ಮ ಆಧಾರಗಳಲ್ಲಿ ಉಲ್ಲೇಖಿಸಿರೋ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನಿರೂಪಣೆ ಇದಕ್ಕೆ ಸಂಪೂರ್ಣವಾಗಿ ಭಿನ್ನವಾದ ಆದರೆ ಹೆಚ್ಚು ವಾಸ್ತವಿಕವಾದ ಕಾರಣವನ್ನ ನೀಡುತ್ತೆ ಅಲ್ವಾ? ಹೌದು, ನೀವು ಸರಿಯಾದ ಪ್ರಶ್ನೆ ಎತ್ತಿದ್ರಿ. ಡಾಕ್ಟರ್ ಅಂಬೇಡ್ಕರ್ ಅವರ ನಿರೂಪಣೆ ಈ ಘಟನೆಗೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಅವರ ಪ್ರಕಾರ ಸಿದ್ಧಾರ್ಥ ಅರಮನೆ ಬಿಡಲು ಕಾರಣ ಕೇವಲ ವೈಯಕ್ತಿಕ ತಾತ್ವಿಕ ಹುಡುಕಾಟ ಮಾತ್ರ ಆಗಿರಲಿಲ್ಲ. ಆ ಸಮಯದಲ್ಲಿ ಶಾಕ್ಯ ಮತ್ತು ಕೋಲಿಯ ಎಂಬ 2 ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆಗಾಗಿ ತೀವ್ರವಾದ ವಿವಾದ ಇತ್ತು. ಓ, ನದಿ ನೀರಿನ ವಿವಾದ. ಹೌದು, ಇದು ಯುದ್ಧದ ಹಂತಕ್ಕೆ ಹೋಗಿತ್ತು. ಸಿದ್ಧಾರ್ಥ ಈ ಯುದ್ಧವನ್ನ, ಆ ರಕ್ತಪಾತವನ್ನ ತೀವ್ರವಾಗಿ ವಿರೋಧಿಸ್ತಾನೆ. ಕೇವಲ ನೀರಿಗಾಗಿ ಅಮಾಯಕರ ಪ್ರಾಣ ತೆಗೆಯೋದು ಆತನಿಗೆ ಒಪ್ಪಿಗೆ ಇರಲಿಲ್ಲ. ಖಂಡಿತ. ಹೀಗಾಗಿ ರಾಜಕೀಯ ಸಂಘರ್ಷ ಮತ್ತು ಹಿಂಸೆಯ ವಿರುದ್ಧದ ಬಂಡಾಯವಾಗಿ ಆತ ತನ್ನ ರಾಜ್ಯವನ್ನ ತ್ಯಜಿಸ್ತಾನೆ. ಇದು ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಅಂದ್ರೆ ಸಿದ್ಧಾರ್ಥನ ನಿರ್ಧಾರ ಕೇವಲ ಸಾವು ನೋವುಗಳ ಬಗೆಗಿನ ತಾತ್ವಿಕ ಜಿಗುಪ್ಸೆ ಆಗಿರದೆ ಅಂದಿನ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ವಾಸ್ತವದ ವಿರುದ್ಧದ ಮಾನವೀಯ ಪ್ರತಿಕ್ರಿಯೆ ಕೂಡ ಆಗಿತ್ತು. ಹೌದು. ಇದೊಂದು ಶ್ರೇಷ್ಠ ಮಟ್ಟದ ರಾಜಕೀಯ ಬಂಡಾಯ ಅಂತಾನೆ ಹೇಳಬಹುದು. ಕಾರಣ ಯಾವುದಾದರೇನೋ ಆ ಹುಡುಕಾಟ ಸಿದ್ಧಾರ್ಥನನ್ನ ಕಠಿಣವಾದ ಧ್ಯಾನದ ಕಡೆಗೆ ಕೊಂಡೊಯ್ತು. ನಿಜ. ಬಿಹಾರದ ಗಯಾದಲ್ಲಿ ಮರದ ಕೆಳಗೆ ಆತ ಮಾಡಿದ ಕಠಿಣ ಧ್ಯಾನದ ಫಲಿತಾಂಶವಾಗಿ ಸಿದ್ಧಾರ್ಥನು ಬುದ್ಧನಾಗ್ತಾನೆ. ಬುದ್ಧ ಅಂದ್ರೆ ಜ್ಞಾನಿ ಅಥವಾ ತಿಳಿದವನು. ಆ ಜ್ಞಾನೋದಯದ ಕ್ಷಣ ಕೇವಲ ಒಬ್ಬ ವ್ಯಕ್ತಿಯ ಬದಲಾವಣೆ ಆಗಿರಲಿಲ್ಲ, ಇಡೀ ಜಗತ್ತಿಗೆ ಹೊಸತೊಂದು ಮಾರ್ಗವನ್ನ ತೆರೆದಿಟ್ಟ ಕ್ಷಣ ಅದು. ಖಂಡಿತ. ಯಜ್ಞ ಯಾಗಾದಿಗಳಿಲ್ಲದೆ, ಪುರೋಹಿತರ ಸಹಾಯವಿಲ್ಲದೆ, ಅತಿ ದುಬಾರಿ ಆಚರಣೆಗಳಿಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ತನ್ನಷ್ಟಕ್ಕೆ ತಾನೇ ಜ್ಞಾನ ಸಾಧಿಸಬಹುದು ಅನ್ನೋ ಕ್ರಾಂತಿಕಾರಿ ಸಂದೇಶ ಅದರಲ್ಲೇ ಅಡಗಿತ್ತು. ಹೌದು. ಮತ್ತು ಜ್ಞಾನೋದಯದ ನಂತರ ಆತ ಸುಮ್ಮನೆ ಕೂರ್ಲಿಲ್ಲ. ಆ ಜ್ಞಾನವನ್ನ ವಾರಣಾಸಿಯ ಸಮೀಪದ ಸಾರಾನಾಥದಲ್ಲಿ ತನ್ನ 5 ಶಿಷ್ಯರಿಗೆ ಉಪದೇಶ ಮಾಡುವ ಮೂಲಕ ಹಂಚಲು ಶುರುಮಾಡಿದ. ಇದನ್ನೇ ಅಲ್ವಾ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯೋದು? ಅದೇ ಧರ್ಮಚಕ್ರ ಪ್ರವರ್ತನ. ಅಲ್ಲಿಂದ ಮುಂದೆ ಬರೋಬ್ಬರಿ 40 ವರ್ಷಗಳ ಕಾಲ ಬಿಹಾರ ಮತ್ತು ಸುತ್ತಮುತ್ತ ಸತತವಾಗಿ ಸಂಚರಿಸಿ ಜನರಿಗೆ ಬೋಧನೆ ಮಾಡಿದ. ಕುಶಿನಗರದಲ್ಲಿ ಆತನ ದೇಹತ್ಯಾಗ ಅಂದ್ರೆ ಮಹಾಪರಿನಿರ್ವಾಣ ಆಗುವವರೆಗೆ ಈ ಪಯಣ ನಿರಂತರವಾಗಿತ್ತು. ಆದರೆ ಆ ಇಡೀ 40 ವರ್ಷಗಳ ಬೋಧನೆಯ ತಿರುಳು ನಿಂತಿರುವುದು ಆ 4 ಆರ್ಯ ಸತ್ಯಗಳ ಮೇಲೆ. ಹೌದು, ಆ 4 ಆರ್ಯ ಸತ್ಯಗಳು ಅತ್ಯಂತ ಸರಳ ಆದ್ರೆ ಆಳವಾದ ತರ್ಕವನ್ನ ಹೊಂದಿವೆ. ಮೊದಲನೆಯದು, ಜಗತ್ತು ದುಃಖಮಯವಾಗಿದೆ. ಕರೆಕ್ಟ್. ಎರಡನೇದು, ಆ ದುಃಖಕ್ಕೆ ಮೂಲ ಕಾರಣ ನಮ್ಮ ಆಸೆಗಳು. ಮೂರನೇದು, ಆಸೆಯನ್ನ ಗೆದ್ರೆ ದುಃಖದ ಅಂತ್ಯ ಖಚಿತ. ಮತ್ತು 4ನೇದು, ಆ ಆಸೆಯನ್ನ ಗೆಲ್ಲುವ ದಾರಿಯೇ ಅಷ್ಟಾಂಗ ಮಾರ್ಗ. ಎಕ್ಸಾಕ್ಟ್ಲಿ. ಈ ಅಷ್ಟಾಂಗ ಮಾರ್ಗದ ಪರಿಕಲ್ಪನೆ ನಿಜಕ್ಕೂ ಕ್ರಾಂತಿಕಾರಕ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿಯವರೆಗೆ ಪಾಪ ಪುಣ್ಯಗಳನ್ನ ಕಳೆಯಲು ದುಬಾರಿ ಯಜ್ಞಗಳನ್ನ ಮಾಡ್ಬೇಕಿತ್ತು. ಹೌದು, ಸಾಮಾನ್ಯ ಜನರಿಗೆ ಅದು ಕೈಗೆಟುಕದ ಮಾತಾಗಿತ್ತು. ಆದ್ರೆ ಬುದ್ಧ ಹೇಳಿದ ಈ 8 ಸೂತ್ರಗಳು, ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಇತ್ಯಾದಿಗಳು, ಇವೆಲ್ಲ ದೈನಂದಿನ ಜೀವನದ ನೈತಿಕತೆಯನ್ನ ಅವಲಂಬಿಸಿದ್ವು. ನಿಜ. ಅಂದ್ರೆ
ಮೋಕ್ಷವನ್ನ ಪಡೆಯುವ ಶಕ್ತಿಯನ್ನ ಬುದ್ಧ ನೇರವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಕೈಗೆ ಒಪ್ಸಿದಂತ ಆಯ್ತು ಅಲ್ವಾ? ನಿಖರವಾಗಿ ವಿಶ್ಲೇಷಿಸಿದ್ರಿ. ಮೋಕ್ಷ ಅನ್ನೋದು ಪುರೋಹಿತರ ಬಳಿ ಕೊಳ್ಳುವ ಒಂದು ವ್ಯವಹಾರ ಅಲ್ಲ, ಅದು ಮನುಷ್ಯನ ವ್ಯಕ್ತಿತ್ವದ ದೈನಂದಿನ ಶುದ್ಧೀಕರಣ ಅಂತ ಬುದ್ಧ ಸಾರಿದ. ಇದೇ ಕಾರಣಕ್ಕೆ ಆತನ ಬೋಧನೆ ಸಾಮಾನ್ಯರಿಗೆ ಅಷ್ಟು ಹತ್ರವಾಯಿತು. ಆತನ ಬೋಧನಾ ಶೈಲಿಯೂ ಅಷ್ಟೇ ವಿಶಿಷ್ಟವಾಗಿತ್ತು. ಕಠಿಣವಾದ ವೇದಾಂತಗಳ ಬದಲು ಸಾಮಾನ್ಯ ಜನರಿಗೆ ಅರ್ಥವಾಗುವ ದಿನನಿತ್ಯದ ಕಥೆಗಳ ಮೂಲಕ ಸತ್ಯವನ್ನ ತಿಳಿಸ್ತಿದ್ದ. ಆ ಕಿಸಾ ಗೌತಮಿಯ ಕಥೆಯನ್ನೇ ನೋಡಿ. ಹೌದು. ತನ್ನ ಮಗು ಸತ್ತಾಗ ಹುಚ್ಚಿ ಹಿಡಿದಂತ ಆಕೆಗೆ ಬುದ್ಧ ಎಲ್ರೂ ಸಾಯ್ತಾರೆ ಸುಮ್ಮನಿರು ಅಂತ ಭಾಷಣ ಮಾಡ್ಲಿಲ್ಲ. ಬದಲಾಗಿ ಯಾವ ಮನೆಯಲ್ಲಿ ಸಾವು ಸಂಭವಿಸಿಲ್ಲವೋ ಆ ಮನೆಯಿಂದ ಒಂದು ಹಿಡಿ ಸಾಸ್ವೆ ಕಾಳು ತರು, ನಿನ್ನ ಮಗನನ್ನ ಬದುಕಿಸ್ತೀನಿ. ಆಕೆ ಇಡೀ ಊರು ಸುತ್ತಿದ್ರೂ ಅಂತಹ ಒಂದೇ ಒಂದು ಮನೆ ಸಿಗ್ಲಿಲ್ಲ. ಆಗ ಅವಳಿಗೆ ಸಾವಿನ ಸಾರ್ವತ್ರಿಕ ಸತ್ಯ ತಾನಾಗೆ ಅರಿವಾಯಿತು. ಇದು ಇಂದಿನ ಆಧುನಿಕ ಎಕ್ಸ್ಪೀರಿಯನ್ಷಿಯಲ್ ಥೆರಪಿ ಅಥವಾ ಅನುಭವಜನ್ಯ ಚಿಕಿತ್ಸೆಗೆ ಎಷ್ಟು ಹತ್ರವಾಗಿದೆ ಅಲ್ವಾ? ಹೌದು, ಅದ್ಭುತವಾದ ಹೋಲಿಕೆ. ನೇರ ಉಪದೇಶಕ್ಕಿಂತ ಸ್ವಂತ ಅನುಭವದಿಂದ ಕಲಿತ ಪಾಠ ಎಂದಿಗೂ ಮರೆಯಲ್ಲ. ಖಂಡಿತ. ಬುದ್ಧ ಒಬ್ಬ ಶ್ರೇಷ್ಠ ಮನಃಶಾಸ್ತ್ರಜ್ಞನೂ ಆಗಿದ್ದ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದರ ಜೊತೆಗೆ ಮತ್ತೊಂದು ಮಹತ್ವದ ವಿಷಯ ಅಂದ್ರೆ ಅವರು ಬಳಸಿದ ಭಾಷೆ. ಬುದ್ಧ ಎಂದಿಗೂ ಪಂಡಿತರ ಭಾಷೆಯಾದ ಸಂಸ್ಕೃತವನ್ನ ಬಳಸಲಿಲ್ಲ. ಓ ಹೌದಲ್ವಾ? ಹೌದು. ಸಾಮಾನ್ಯ ಜನರ ದೈನಂದಿನ ಭಾಷೆಯಾದ ಪಾಳಿಯಲ್ಲಿ ತನ್ನ ವಿಚಾರಗಳನ್ನ ಹಂಚಿದ. ಆತನ ಉಪದೇಶಗಳನ್ನ ಆತನ ಶಿಷ್ಯರು ಬಾಯಿಂದ ಬಾಯಿಗೆ ಸಾಗಿಸಿ ನಂತರ ತ್ರಿಪಿಟಕಗಳಲ್ಲಿ ಸಂಗ್ರಹಿಸಿದ್ರು. ಅಂದ್ರೆ ಆ ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ಎಕ್ಸಾಕ್ಟ್ಲಿ. ಈ 3 ಸಂಗ್ರಹಗಳೇ ಬೌದ್ಧ ಧರ್ಮದ ಅಡಿಪಾಯವಾಗಿ ಉಳಿದುಕೊಂಡವು. ಜ್ಞಾನವನ್ನ ಭಾಷೆಯ ಬಂಧನದಿಂದ ಮುಕ್ತಗೊಳಿಸಿದ್ದು ಈ ಕ್ರಾಂತಿಯ ಅತೀ ದೊಡ್ಡ ಗೆಲುವು. ಈಗ ಇದೇ ಸಮಯದಲ್ಲಿ ನಡೆದ ಮತ್ತೊಂದು ಸಮಾನಾಂತರ ಬೆಳವಣಿಗೆಯ ಕಣೆ ಗಮನಹರಿಸೋಣ. ಖಂಡಿತ. ಗಂಗಾ ನದಿ ಬೈಲಿನ ಅದೇ ಗಣರಾಜ್ಯದ ಹಿನ್ನೆಲೆಯಿಂದಲೇ ಬಂದ ಮತ್ತೊಬ್ಬ ಮಹಾಪುರುಷ ತೀರಾ ಭಿನ್ನವಾದ ಹಾದಿಯನ್ನ ಆರಿಸಿಕೊಂಡಿದ್ದ. ಅವರೇ ಜೈನ ಧರ್ಮದ 24ನೇ ತೀರ್ಥಂಕರರಾದ ವರ್ಧಮಾನ ಮಹಾವೀರ. ಹೌದು. ಇವರು ಹಿನ್ನೆಲೆಯೂ ಸಿದ್ಧಾರ್ಥನಂತೆಯೇ ಇತ್ತು. ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನನ. ತಂದೆ ಸಿದ್ಧಾರ್ಥ, ಒಂದು ಕುಲದ ಮುಖ್ಯಸ್ಥ, ತಾಯಿ ತ್ರಿಶಿಲಾದೇವಿ. ಇವರು ಸಹ ಸಂಪೂರ್ಣ ಸುಖಾಸೀನ ರಾಜಮನೆತನದ ಹಿನ್ನೆಲೆಯಿಂದಲೇ ಬಂದವರು. ಆದರೆ ಅವರು ಗುರಿ ತಲುಪಲು ಆರಿಸಿಕೊಂಡ ಮಾರ್ಗ ಬುದ್ಧನಿಗಿಂತ ಸಂಪೂರ್ಣ ವಿರುದ್ಧವಾಗಿತ್ತು. ಅದೇ ನನಗೆ ಆಶ್ಚರ್ಯ ಆಗೋದು. ಬುದ್ಧ ಒಂದು ಮಧ್ಯಮ ಮಾರ್ಗವನ್ನ, ಧ್ಯಾನವನ್ನ ಬೋಧಿಸಿದ. ಆದರೆ ಮಹಾವೀರರು 12 ವರ್ಷಗಳ ಕಾಲ ಅತ್ಯಂತ ಕಠಿಣವಾದ ತಪಸ್ಸನ್ನ ಮಾಡಿದ್ರು. ಹೌದು. ಮನೆ ಮಠ ತ್ಯಜಿಸಿ ಮೈಮೇಲೆ ಒಂದು ನೂಲಿನ ಬಟ್ಟೆಯೂ ಇಲ್ಲದೆ ದಿಗಂಬರ ಮುನಿಯಾಗಿ ಅಲೆದಾಡಿದ್ರು. ಕೇವಲ ಯೋಚಿಸಿ, 12 ವರ್ಷಗಳ ಕಾಲ ಯಾವುದೇ ಆಸ್ತಿಪಾಸ್ತಿ ಇಲ್ಲದೆ ಪ್ರಕೃತಿಯ ಚಳಿ ಬಿಸಿಲಿಗೆ ಮೈಯೊಡ್ಡಿ ನಡೆಯೋದು ಸಾಮಾನ್ಯವಾದ ವಿಷಯವೇ ಅಲ್ಲ. ನಿಜ. ಇದೊಂದು ಊಹಿಸಲು ಅಸಾಧ್ಯವಾದ ದೈಹಿಕ ಮತ್ತು ಮಾನಸಿಕ ಸಹಿಷ್ಣುತೆ. ಆ ಕಠಿಣತೆ ಅವರ ಸಾಧನೆಯ ಅಡಿಪಾಯವಾಗಿತ್ತು. ಅವರು ಜಿನ ಎನಿಸ್ಕೊಂಡ್ರು. ಜಿನ ಅಂದ್ರೆ ಮೋಹವನ್ನ ಗೆದ್ದವನು. ಶಾರೀರಿಕ ಕಷ್ಟಗಳನ್ನ ಅನುಭವಿಸುವ ಮೂಲಕವೇ ಆತ್ಮವನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಳ್ಬೋದು ಮತ್ತು ಕರ್ಮದ ಬಂಧನಗಳಿಂದ ಬಿಡುಗಡೆ ಹೊಂದಬಹುದು ಅನ್ನೋದು ಮಹಾವೀರರ ದೃಢವಾದ ನಂಬಿಕೆಯಾಗಿತ್ತು. ಈ ಕಠಿಣ ಮಾರ್ಗದ ಮೂಲಕವೇ ಅವರು 5 ನೈತಿಕ ತತ್ವಗಳನ್ನ ಬೋಧಿಸಿದರು. ಆ 5 ತತ್ವಗಳು ಅಂದ್ರೆ ಅಹಿಂಸೆ, ಸತ್ಯ, ಅಸ್ತೇಯ ಅಂದ್ರೆ ಕದಿಯದಿರುವುದು, ಅಪರಿಗ್ರಹ ಅಂದ್ರೆ ಆಸ್ತಿ ಮಾಡದಿರುವುದು ಮತ್ತು ಬ್ರಹ್ಮಚರ್ಯ. ಕರೆಕ್ಟ್. ಗಮನಿಸಬೇಕಾದ ಅಂಶ ಏನಂದ್ರೆ ಮೊದಲ 4 ತತ್ವಗಳು ಮೊದಲೇ ಇದ್ದವು. ಈ ಬ್ರಹ್ಮಚರ್ಯವನ್ನ ಹೊಸದಾಗಿ ಸೇರಿಸಿದ್ದು ಸ್ವತಃ ಮಹಾವೀರರು. ಈ ತತ್ವಗಳಲ್ಲಿ ಅಹಿಂಸೆಯ ಪರಿಕಲ್ಪನೆ ಜೈನ ಧರ್ಮದಲ್ಲಿರುವಷ್ಟು ಕಟ್ಟುನಿಟ್ಟಾಗಿ ಬೇರಾವ್ ಧರ್ಮದಲ್ಲೂ ಇಲ್ಲ ಅನ್ಸುತ್ತೆ. ಹೌದು. ನಾವೆಲ್ಲ ಇತ್ತೀಚೆಗೆ ಪರಿಸರ ಸಂರಕ್ಷಣೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಉಳಿಸುವ ಬಗ್ಗೆ ಮಾತಾಡ್ತೀವಿ. ಆದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ಕಣ್ಣಿಗೆ ಕಾಣದ ಸಂಘ ಜೀವಿಗೂ ನೋವು ಮಾಡಬಾರ್ದು, ಉಸಿರಾಡುವಾಗಲೂ ಕ್ರಿಮಿಗಳು ಸಾಯಬಾರದು ಅನ್ನುವ ಸೂಕ್ಷ್ಮತೆಯನ್ನ ಜೈನ ಧರ್ಮ ಅಳವಡಿಸಿಕೊಂಡಿತ್ತು ಅನ್ನೋದು ಬೆರಗು ಮೂಡಿಸುತ್ತೆ. ನಿಜ. ಅಹಿಂಸೆಯ ಈ ಆಳವಾದ ಮತ್ತು ಕಟ್ಟುನಿಟ್ಟಾದ ಪರಿಕಲ್ಪನೆಯೇ ಜೈನ ಧರ್ಮವನ್ನ ಇತರ ಎಲ್ಲವುಗಳಿಂದ ವಿಶಿಷ್ಟವಾಗಿ ನಿಲ್ಲಿಸಿತು. ಕಾಲಾನಂತರದಲ್ಲಿ ಈ ಧರ್ಮದಲ್ಲಿ ಆಚರಣೆಯ ಆಧಾರದ ಮೇಲೆ 2 ಪ್ರಮುಖ ಪಂಥಗಳು ಸೃಷ್ಟಿಯಾವು. 23ನೇ ತೀರ್ಥಂಕರರಾದ ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತವಸ್ತ್ರಗಳನ್ನ ಧರಿಸಿ ಶ್ವೇತಾಂಬರರಾದ್ರು. ಓಕೆ. ಆದ್ರೆ ಮಹಾವೀರನ ಕಟ್ಟಾ ಅನುಯಾಯಿಗಳು ಪ್ರಕೃತಿಯನ್ನೇ ಅಂದ್ರೆ ದಿಕ್ಕುಗಳನ್ನೇ ವಸ್ತ್ರಗಳಾಗಿಸ್ಕೊಂಡು ದಿಗಂಬರ ಪಂಥವನ್ನ ಮುಂದುವರಿಸಿದ್ರು.
ಈ ಕಠಿಣ ತಪಸ್ಸಿನ ಮಾರ್ಗ ಭಾರತದಾದ್ಯಂತ ವ್ಯಾಪಿಸಿತು. ಖಂಡಿತ. ದಕ್ಷಿಣದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರೋ ಶ್ರವಣಬೆಳಗೊಳ ಇಂದಿಗೂ ದಿಗಂಬರ ಜೈನರ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಧಾರ್ಮಿಕ ಕೇಂದ್ರವಾಗಿ ಈ ಅಗಾಧವಾದ ಪರಂಪರೆಯನ್ನ ಎತ್ತಿ ಹಿಡಿದಿದೆ. ಹೌದು. ಈಗ ಈ ಇಬ್ರೂ ಮಹಾಪುರುಷರ ಹೆಜ್ಜೆಗುರುತುಗಳನ್ನ ಒಟ್ಟಿಗಿಟ್ಟು ನೋಡಿದ್ರೆ ಇತಿಹಾಸದ ಒಂದು ವಿಚಿತ್ರವಾದ ವಿಪರ್ಯಾಸ ಮತ್ತು ಸಾಮ್ಯತೆ ಗೋಚರಿಸ್ತೆ. ಹೇಗೆ? ಮೂಲ ಹೆಸರುಗಳನ್ನೇ ನೋಡಿ. ಬೌದ್ಧ ಧರ್ಮದ ರೂವಾರಿ ಸಿದ್ಧಾರ್ಥ ಮತ್ತು ಜೈನ ಧರ್ಮದ ರೂವಾರಿ ವರ್ಧಮಾನ. ಇಬ್ಬರ ಜನನ ಲುಂಬಿನಿ ಮತ್ತು ಕುಂದಗ್ರಾಮದಲ್ಲಿ. ಇಬ್ಬರೂ ದೇಹತ್ಯಾಗದ ಸ್ಥಳ. ಬುದ್ಧನಿಗೆ ಕುಶಿನಗರವಾದ್ರೆ ಮಹಾವೀರರಿಗೆ ಪಾವಾಪುರಿ. ಕರೆಕ್ಟ್. ಇಬ್ರೂ ಗಣರಾಜ್ಯದ ಕ್ಷತ್ರಿಯ ಕುಲದವರು, ಆಳುವ ವರ್ಗಕ್ಕೆ ಸೇರಿದವರು. ಆದ್ರೆ ಅವರು ಹಿಡಿದ ಮಾರ್ಗಗಳು ಮಾತ್ರ ಎರಡು ವಿಭಿನ್ನ ಧ್ರುವಗಳು. ಹೌದು, ಅದೊಂದು ಅದ್ಭುತವಾದ ವಿರೋಧಾಭಾಸ. ಬುದ್ಧನದು ಮಧ್ಯಮ ಮಾರ್ಗವಾದ್ರೆ ಮಹಾವೀರರದು ಕಠಿಣವಾದ ತಪಸ್ಸು. ಒಬ್ಬರು ಸರಳವಾದ ಅಷ್ಟಾಂಗ ಮಾರ್ಗವನ್ನ ಬೋಧಿಸಿದ್ರೆ ಮತ್ತೊಬ್ರು 5 ಕಠಿಣ ತತ್ವಗಳನ್ನ ಬೋಧಿಸಿದ್ರು. ಆದರೆ ಈ ವ್ಯತ್ಯಾಸಗಳ ಆಚೆಗೆ ಅವರಿಬ್ಬರನ್ನೂ ಬೆಸೆಯುವ ಪ್ರಬಲವಾದ ಸಾಮಾನ್ಯ ಎಳೆಗಳು ಇತಿಹಾಸದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿವೆ ಅನ್ನೋದನ್ನ ನಾವು ಮರಿಬಾರ್ದು. ಅಂದ್ರೆ ಆ ಕಾಲದ ಸಾಮಾಜಿಕ ಅಸಮಾನತೆ ಮತ್ತು ಯಜ್ಞಯಾಗಾದಿಗಳಂತಹ ಕಠಿಣ ಆಚರಣೆಗಳನ್ನ ಅವರಿಬ್ಬರೂ ಕಟುವಾಗಿ ವಿರೋಧಿಸಿದ್ದು ಇದೇ ಸಾಮಾನ್ಯ ಎಳೆ ಅಲ್ವಾ? ಹೌದು, ಅದೇ ಆ ಕಾಲದ ಅತ್ಯಂತ ದೊಡ್ಡ ಕ್ರಾಂತಿ. ಈ ಇಡೀ ವಿದ್ಯಮಾನವನ್ನ ನಾವು ಕೇವಲ ಇಬ್ಬರು ವ್ಯಕ್ತಿಗಳ ಆಧ್ಯಾತ್ಮಿಕ ಸಾಧನೆಯಾಗಿ ಮಾತ್ರ ನೋಡಬಾರದು. ಇದೊಂದು ಬೃಹತ್ ಸಾಮಾಜಿಕ ಆಂದೋಲನವಾಗಿತ್ತು. ಅವರಿಬ್ಬರೂ ಸಂಸ್ಕೃತವನ್ನು ಬದಿಗಿಟ್ಟು ಪಾಳಿಯಂತಹ ಸಾಮಾನ್ಯರ ಭಾಷೆಯನ್ನ ಬಳಸಿದ್ದು ಕೇವಲ ಸಂವಹನದ ಸುಲಭಕ್ಕಾಗಿ ಅಲ್ಲ, ಜ್ಞಾನದ ಮೇಲಿದ್ದ ಕೆಲವೇ ವರ್ಗಗಳ ಏಕಸ್ವಾಮ್ಯವನ್ನ ಮುರಿದು ಅದನ್ನ ಪ್ರಜಾಸತ್ತಾತ್ಮಕಗೊಳಿಸುವ ಪ್ರಕ್ರಿಯೆಯಾಗಿತ್ತು. ನಿಜ. ಧರ್ಮವನ್ನ ದುಬಾರಿ ಯಜ್ಞಕುಂಡಗಳಿಂದ ಹೊರತಂದು ಪ್ರತಿಯೊಬ್ಬ ಮನುಷ್ಯನ ನೈತಿಕತೆಗೆ, ಆತನ ದೈನಂದಿನ ಅಂತರಂಗದ ಶುದ್ಧಿಗೆ ಜೋಡಿಸಿದ ಅತಿದೊಡ್ಡ ಬಂಡಾಯ ಅದಾಗಿತ್ತು. ಖಂಡಿತ. ಒಟ್ಟಾರೆಯಾಗಿ ಹೇಳುವುದಾದರೆ 2500 ವರ್ಷಗಳ ಹಿಂದೆ ಗಂಗಾ ನದಿಯ ಬಯಲಿನಲ್ಲಿ ಶುರುವಾದ ಈ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಕ್ರಾಂತಿ ಕೇವಲ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಓದಿ ಮರೆಯುವಂತಹ ವಿಷಯವಲ್ಲ. ಅವರು ಬೋಧಿಸಿದ ಅಹಿಂಸೆ, ಸಮಾನತೆ ಮತ್ತು ನೈತಿಕತೆಯ ಪಾಠಗಳು ಇಂದಿನ ಈ ಆಧುನಿಕ ಜಗತ್ತಿಗೂ ದಾರಿದೀಪವಾಗಿವೆ. ಹೌದು. ವ್ಯವಸ್ಥೆಯ ವಿರುದ್ಧ ಎದ್ದ ಆ 63 ಹೊಸ ಧರ್ಮಗಳ ಉದಯ ಮನುಷ್ಯನ ನಿರಂತರವಾದ ಜ್ಞಾನದ ಹಸಿವು ಮತ್ತು ಯೋಚನಾ ಸ್ವಾತಂತ್ರ್ಯದ ದಾಹವನ್ನ ಎಂದೆಂದಿಗೂ ಸಂಕೇತಿಸುತ್ತೆ. ಖಂಡಿತ. ಈ ಸುದೀರ್ಘವಾದ ಮತ್ತು ಆಳವಾದ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವೊಂದು ಮಹತ್ವದ ವಿಚಾರವನ್ನ ಪರಿಗಣಿಸಬೇಕು. ಏನದು? ಪ್ರಾಚೀನ ಕಾಲದ ಆ ಕಠಿಣ, ಅಸಮಾನತೆಯಿಂದ ಕೂಡಿದ ವ್ಯವಸ್ಥೆಗಳು ಮತ್ತು ಅರ್ಥಹೀನ ಆಚರಣೆಗಳು ಹೇಗೆ ಇಂತಹ ಒಂದು ಬೃಹತ್ ತಾತ್ವಿಕ ಕ್ರಾಂತಿಗೆ ಕಾರಣವಾದವು ಅನ್ನೋದನ್ನು ನಾವು ನೋಡಿದ್ವಲ್ಲ. ಹೌದು. ಹಾಗಾದ್ರೆ ಇಂದಿನ ನಮ್ಮ ಆಧುನಿಕ ಸಮಾಜವನ್ನು ಒಮ್ಮೆ ದಿಟ್ಟಿಸಿ ನೋಡಿ. ಮನುಷ್ಯತ್ವವನ್ನೇ ನುಂಗಿ ಹಾಕುತ್ತಿರುವ ಮಿತಿಮೀರಿದ ಬಳಕೆದಾರ ಸಂಸ್ಕೃತಿ ಇರ್ಬೋದು. ಖಂಡಿತ. ಕನ್ಸ್ಯೂಮರಿಸಂ. ಎಕ್ಸಾಕ್ಟ್ಲಿ. ಅಥವಾ ನಮ್ಮನ್ನ ಪರಸ್ಪರ ಭಾವನಾತ್ಮಕವಾಗಿ ದೂರ ಮಾಡ್ತಿರೋ ತಂತ್ರಜ್ಞಾನದ ಅತಿರೇಕ ಇರಬಹುದು. ಇಂದಿನ ಈ ಕಠಿಣ ಮತ್ತು ಬೇರೂರುತ್ತಿರುವ ವ್ಯವಸ್ಥೆಗಳು ಭವಿಷ್ಯದಲ್ಲಿ ಯಾವ ರೀತಿಯ ಮುಂದಿನ ಮಹಾನ್ ತಾತ್ವಿಕ ಕ್ರಾಂತಿಗೆ ನಾಂದಿ ಹಾಡಬಹುದು? ನಿಜಕ್ಕೂ ಇದೊಂದು ನಮ್ಮೆಲ್ಲರನ್ನೂ ಆಳವಾಗಿ ಕಾಡುವಂತಹ ಮತ್ತು ನಾವೇ ಉತ್ತರ ಕಂಡುಕೊಳ್ಳಬೇಕಾದ ಪ್ರಬಲವಾದ ಪ್ರಶ್ನೆ. ಕಠಿಣ ವ್ಯವಸ್ಥೆಗಳ ವಿರುದ್ಧದ ಹೊಸ ಕ್ರಾಂತಿ ಯಾವ ರೂಪದಲ್ಲಿ, ಯಾವ ಮಾರ್ಗದಲ್ಲಿ ಬರಬಹುದು ಅನ್ನೋದನ್ನ ಇತಿಹಾಸದ ಪುಟಗಳೇ ಕಾದು ನೋಡ್ಬೇಕಿದೆ.